ಸರ್ ಈಗ ಮೇಯ್ನ್ ಆಗಿ 3 ಜನ ತಗೋಣ, ಡಯಾನ್ ಅವರು, ನಿಹಾರಿಕಾ ಅವರು ಮತ್ತೆ ಹೀಮಾ ಅವರು. ಸೊ 3 ಜನದಲ್ಲಿ ಯಾರನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಯ್ತು ಅಂತ, ಯಾರು ಸ್ವಲ್ಪ ಜಾಸ್ತಿ ತಲೆಹರಟೆ, ಜಾಸ್ತಿ ಕಾಲೆಳೆದು, ಜಾಸ್ತಿ ತುಂಟಾಟ ಯಾರ್ದು ಅಂತ? ಯಾರು ಫೇವ್ರೇಟ್ ಅಂತಲೂ ಆ್ಯಡ್ ಮಾಡ್ಬಿಡಿ. ಫೇವ್ರೇಟ್. ಮೂರು ಕ್ವಶನ್ ಅಂತ. ಇದು ಬೇಕಾಗಿತ್ತು, ಇದು ಆ್ಯಕ್ಚುಲಿ ಬೇಕಾಗಿತ್ತು. ಇಲ್ಲ, ಈ ಸಿನಿಮಾಗೆ ಏನಂತಂದರೆ 3 ಜನಗಳು ಕನ್ನಡದಲ್ಲಿ ಅಣ್ಣವ್ರು ಹೇಳ್ದಂಗೆ ಒಂದೊಂದೊಂದೊಂದು ಮುತ್ತು. ನಿಜವಾಗ್ಲೂ ಅವ್ರ ಮುತ್ತುಗಳು ಹೆಣ್ಮಕ್ಳು ಸ್ವಾದಿಷ್ಟತೆ ಎಷ್ಟು ಕ್ರಮೇಣ ಕೊಟ್ಟರು ಅಂದರೆ ಅವ್ರವ್ರ ಕೆಲಸದಲ್ಲಿ ಯಾರೂ ಆ ಥರ ಅನಿಸ್ಲಿಲ್ಲ. ಅಷ್ಟು ಒಂದು ಸೌಜನ್ಯತವಾಗಿ ಆ ಕೆಲಸಕ್ಕೆ ಕ್ರೆಡಿಟ್ ಕೊಟ್ಟರು ಅಂದರೆ ಭಾರಿ ಅದು. ನನಗೆ ಈ 3 ಜನನೂ ಇಷ್ಟ. ಅವ್ರ ಪಾತ್ರಗಳನ್ನ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ. ಅವ್ರಿಗೆ ಅವರೇ ಸರಿ ಸಾಟಿ. ಅವ್ರ ಕತ್ಲು, ಬೆಳಕು, ಮಳೆ, ಗಾಳಿ ಅಂದಿರ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಆ ಹೆಣ್ಮಕ್ಳಿಗೆ ನಾನು ನಮಸ್ಕಾರನ ಹೇಳ್ಬಿಡ್ತೀನಿ. ಓಕೆ ಸರ್, 3 ಜನನು ಚೆನ್ನಾಗಿ ಮಾಡಿದ್ರು, ಎಲ್ಲ ಇತ್ತು. ಓಕೆ, ಆದ್ರೂ ಒಬ್ರು ಹೇಳ್ಬೇಕಂದ್ರೆ ಸರ್, ಈ ಊರು ಸರ್ ಅವರಿಬ್ರು ಇವ್ರು ಇಲ್ಲದೆ ಇದ್ರೆ ಸಿನಿಮಾ ಮೃತ್ಯು ದೇವತೆ ಆಗ್ತಾ ಇರಲ್ಲ ಅನ್ನೋ ಥರ ಇತ್ತು. ಒಬ್ರು ಪಿಕ್ ಮಾಡ್ಲೇಬೇಕು. ಇಲ್ಲ, ಆ ರೀತಿ ಅನ್ನೋದಕ್ಕಿಂತ ನಾನು ಒಬ್ಬರನ್ನೇ ಸೆಲೆಕ್ಟ್ ಮಾಡ್ಬೇಕಂದ್ರೆ ಸಾರಿಕಾ ಅವ್ರನ್ನೇ ಇಷ್ಟಪಡ್ತೀನಿ. ಯಾಕಂತಂದರೆ ಅದು ಒಂದು ಏನು ಹೇಳ್ಬೇಕಂದ್ರೆ, ನನಗೆ ಹಾಡು ತುಂಬ ಇಷ್ಟಪಟ್ಟು ಬರೆದೆ ನಾನು. ಸಾಹಿತ್ಯ ತುಂಬ ಚೆನ್ನಾಗಿ ಬಂತು. ಅವ್ರನ್ನ ಪಾತ್ರದಲ್ಲಿ ನೋಡಿದಾಗ ನನಗೆ, ಯಾಕಂತಂದರೆ ನಿಜವಾಗ್ಲೂ ದೇವತೆ ನೋಡಿದ ಅಷ್ಟು ಅನ್ನಿಸ್ತು ನನಗೆ. ಅದು ತುಂಬ ಖುಷಿ ಆಯಿತು. ಹಂಗಾಗಿ ಅವ್ರನ್ನ ಇಷ್ಟಪಡ್ತೀನಿ. ಅಷ್ಟು ನಾನು ಎಫೆಕ್ಟ್ ಹಾಕಿ ಅಷ್ಟು ಕೆಲಸ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಔಟ್ಪುಟ್ ಮಾತ್ರ ಆ ಹಾಡು ಎಷ್ಟೋ ಜನ ನನಗೆ ನಿಜಕ್ಕೂ ಹೇಳ್ತೀನಿ ಹೊಗಳಿ ಕೊಂಡಾಡ್ಬಿಟ್ಟವ್ರೆ ಆ ಹಾಡು ಮುಖಾಂತರ. ಹಾಗಾಗಿ ಅವ್ರನ್ನ ತುಂಬ ಇಷ್ಟಪಡ್ತೀನಿ. ಆ ಹಾಡಿಗೆ ಅವ್ರ ಅಕ್ಕಳೆ, ಅವ್ರ ತೇಜಸ್ಸು ಖುಷಿ ಆಯಿತು.